ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡುವ. ನೋಡಿ, ಇವತ್ತು ಬೆಳಗ್ಗಿನ ತಿಂಡಿಗೆ ನಮ್ಮಲ್ಲಿ ಉಪ್ಪು ಮೆಣಸು ಹಾಕಿದ ದೋಸೆ, ನಾವು ಖಾರ ದೋಸೆ ಅಂತ ಹೇಳ್ತೇವೆ. ಇದು ನೀರು ದೋಸೆ ಟೈಪಲ್ಲಿ ಮಾಡೋದು, ಬಣ್ಣ ಮಾತ್ರ ಬೇರೆ ಅಷ್ಟೇ. ನೀರು ದೋಸೆಗೆ ಹಿಟ್ಟು ಕಡಿತೇವಲ್ಲ, ಅಕ್ಕಿ ಕಡಿಯುವಾಗ ಕೆಂಪು ಮೆಣಸು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಅಷ್ಟು ಹಾಕಿ ಕಡಿದ್ರೆ, ಆಮೇಲೆ ಹಿಟ್ಟು ನೀರು ಮಾಡುವಾಗ ಸ್ವಲ್ಪ ಉಪ್ಪು ರುಚಿಗೆ ನೋಡಿಕೊಂಡು. ನಮ್ಮದು ತಿಂಡಿ ಎಲ್ಲ ಆಯ್ತು. ಈಗ ಇಲ್ಲಿ ಅದ್ವಿಕಾ ಡ್ರಾಯಿಂಗ್ ಸ್ಟಾರ್ಟ್ ಮಾಡಿದ್ದಾಳೆ. ಇದೆಲ್ಲ ಗಿಫ್ಟ್. ಹೌದಾ? ಯಾರಿಗೆಲ್ಲ ಕೊಡ್ಲಿಕ್ಕೆ? ನಮ್ಮ ತಂಗಿಗೆ, ಆಮೇಲೆ ನಂಗೆ, ಆಮೇಲೆ ನಿಮ್ಗೆ, ಆಮೇಲೆ ನಮ್ಮ ತಾತಂಗೆ, ಆಮೇಲೆ ಇದು ನಮ್ಮ ಅಜ್ಜಿಗೆ, ಇದು ನಮ್ಮ ಮಾವಂಗೆ. ಇವಳು ಹೊರಟ್ಲು ನೋಡಿ ಬರಲಿಕ್ಕೆ. ಬೂವಾತ ಹೆಂಗೆ? ಇಲ್ಲಿ ನೋಡಿ, ಟ್ಯಾರಿಸ್ಗೆ ಹೋಗ್ತಾ ಇದ್ದಾಳೆ. ಹತ್ತು. ನೋಡಿ, ಇಲ್ಲಿ ಒಂದು ಜೋಕಾಲಿ ಉಂಟು, ಮೆಲ್ಲಂಗೆ. ಕೂರು.
ದೋಸೆ ತಿಂದೆ ಅದ್ವಿಕಾ? ಎರಡು. ಎರಡಾ? ಎಂತ ಹಾಕಿ ತಿಂದೆ? ಮೊಸರು ಹಾಕಿ. ಮೊಸರು ಹಾಕಿ ತಿಂದ್ಯಾ? ಹ್ಞೂ. ಹೇಗುಂಟು ಜೋಕಾಲಿ? ನೋಡಿ ಇವಳು ಎಲ್ಲಿದ್ದಾಳೆ ಅಂತ. ಹಾಗೆ ಕಾರಲ್ಲಿ ಟಾಟಾ ಹೋಗ್ಬೇಕಂತೆ. ಟಾಟಾ ಹೋಗ್ಬೇಕಾ? ಟಾಟಾ ಟಾಟಾ. ದೂರ ಹೋಗುದು. ಹಾಂ, ಟಾಟಾ ಹೋಗ್ಬೇಕಾ? ದೂರ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಹಾಂ, ದೂರಲೇ ಟಾಟಾ ಹೋಗೋದು. ಬಾ ಬಾ, ಕೈ ಕೊಡು. ಹಾಂ, ಬಾಗಿಲಾಕಿ, ಕಾರ್ ಬಾಗಿಲಾಕಿ. ಹಾಂ, ಹಾಕಿ. ಹಾಂ, ಟಾಟೋಗಿ ಆಯಿತಾ? ಆಯಿತಾ ಟಾಟೋಗಿ? ನಾವೀಗ ದೂರ ಹೋಗೋದು ಪಂಜಕ್ಕೆ. ಪಂಜದಲ್ಲಿ ಸಂತೆ ಇವತ್ತು, ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಆಗಬೇಕು. ಹೌದು, ಈಗ ಬನ್ನಿ ಹೋಗೋಣ. ನಮ್ಮ ತಾತ ಬರ್ತಾರೆ. ನಾನು, ಅದ್ವಿಕಾ ಮತ್ತು ಅಪ್ಪ 3 ಜನ ಹೋಗ್ತಾ ಇದ್ದೇವೆ ಪಂಜಕ್ಕೆ. ಅವಳು ನಿದ್ದೆ ಮಾಡ್ತಾ ಇದ್ದಾಳೆ. ಅವಳು ಬಂದರೆ ಕಷ್ಟ ಆಗ್ತದೆ, ಅದಕ್ಕೆ ಹೋಗೋಣ. ಹೋಗುವ. ಈಗ ನಾವು ಹೋಗ್ತಾ ಇದ್ದೇವೆ. ಬನ್ನಿ ಹೋಗೋದು, ನೀವೇ ನೋಡಿ. ಬನ್ನಿ ನೋಡಿ. ಈಗ ನಾವು ಗೇಟ್ ಹತ್ರ ಬಂದಿದ್ದೇವೆ. ಎಷ್ಟು ಇದು ಆರೆಂಜ್? 100 ರೂಪಾಯಿಗೆ 1.5. ಒಂದು ತರಕಾರಿ ಎಲ್ಲ ತಗೊಂಡಾಯಿತು, ಹೋಗ್ತಾ ಇದ್ದೇವೆ ನಾವು. ಇಲ್ಲಿಗೊಂದು ಮೊಬೈಲ್ ಸಿಕ್ಕಿದೆ.
ಆಲ್ಮೋಸ್ಟ್ ರೀಚ್ ಆದೆವು ಮನೆಗೆ. ಇಲ್ಲಿ ನೋಡಿ ನಮ್ಮ ಕುಂಜಿ ಕೂಟ ಎದ್ದಿದ್ದಾಳೆ ಬರುವಾಗ. ಹೌದು, ಇದನ್ನು ಓಪನ್ ಅವಳ ಕೈಯಲ್ಲಿ ಅಕ್ಕ ತಂದ ಮೊಬೈಲ್ ಉಂಟು. ಚಂಯ ಚಂಯ. ನೋಡಿ, ಇವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮಲ್ಲಿ ಗಂಜಿ. ಇದು ಆ್ಯಕ್ಚುಲಿ ಕುಚ್ಚಲಕ್ಕಿಯಲ್ಲಿ ಸ್ವಲ್ಪ ಬಿಳಿ ಬಣ್ಣ, ಅಂದರೆ ಅಷ್ಟು ಕಜ್ಜೆ ಇಲ್ಲ. ಇದು ವೈಟ್ ರೈಸ್ ಅಲ್ಲ, ಕುಚ್ಚಲಕ್ಕಿ. ಗಂಜಿಗೆ ಕುಂಡಿಗೆ ಚಟ್ನಿ. ಅದರ ರೆಸಿಪಿ ಬೇಕಾದರೆ ಹಾಕ್ತೇನೆ ಇದೇ ವಿಡಿಯೋದಲ್ಲಿ. ಸರಿ, ಊಟ ಮಾಡಿ ಸಿಗ್ತೇನೆ. ಈಗ ಸಂಜೆ 4:45 ಆಗ್ತಾ ಬಂತು. ನಾವೀಗ ವಾಕಿಂಗ್ ಹೋಗೋದು ಅಂತ ಹೊರಟಿದ್ದೇವೆ. ವಾಕಿಂಗ್ ಹೋಗ್ಲಿಕ್ಕಿಂತ ಮುಂಚೆ ಇಲ್ಲಿ ನಮ್ಮದು ಹಳೆ ಮನೆ ಇತ್ತು ನೋಡಿ, ಅದನ್ನು ತೋರಿಸುವಂತ. ಟಾಟಾ ಹೋಪ ಇಲ್ಲಿ. ಇದು ನೋಡಿ ನಮ್ಮ ಹಳೆ ಮನೆ. ಈಗೆಲ್ಲ ತೆಗ್ದಿದ್ದಾರೆ, ಇಷ್ಟೇ ಉಳಿದಿರೋದು. ಹೊಸ ಮನೆ ಕಟ್ಟಿ 11 ವರ್ಷ ಆಯಿತು. ಮೇಲ್ಗಡೆ ಕೂಡ ಕಟ್ಟಿದ್ದಾರೆ. ಇಲ್ಲದಿದ್ದರೆ ಬೇಸಿಗೆ ಕಾಲದಲ್ಲಿ ತುಂಬ ಸೆಕೆ ಆಗ್ತದೆ, ಮತ್ತು ಮಳೆಗಾಲದಲ್ಲಿ ಇದು ವರ್ಷ ಹೋದಾಗೆ ಒಳಗಡೆ ನೀರಿನ ಪಸೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೇಲೆ ಕಟ್ಟಿದರೆ ಏನಾಗೋದಿಲ್ಲ. ಬೇಸಿಗೆಗಾಲ ಸ್ವಲ್ಪ ತಂಪಾಗ್ತದೆ ಒಳಗಡೆ ಕೂತ್ಕೊಳ್ಳಿಕ್ಕೆ. ಮೇಲೆ ಹತ್ತಿ ಹೋಗ್ತಾ ಇದ್ದೇವೆ. ಮಂಗಗಳು ಬರ್ತವೆ ಇಲ್ಲಿ ಡೈಲಿ ಗೆಸ್ಟ್ ಆಗಿ. ಮೇಲೆ ಕಾಂಕ್ರೀಟ್ ರೋಡ್ ಉಂಟು, ಅದು ಪಂಜ ಮತ್ತು ಕರಿಕಳನ್ನು ಕನೆಕ್ಟ್ ಮಾಡ್ತದೆ. ಇಲ್ಲಿ ಸ್ವಲ್ಪ ಹತ್ತಬೇಕು ಮೇಲೆ ರೋಡಿಗೆ ಹೋಗಬೇಕಾದ್ರೆ. ನೋಡಿ, ನಮ್ಮ ಹೀರೋಯಿನ್ ನಿಂತಿದ್ದಾಳೆ ಅಲ್ಲಿ, ಕೈಯಲ್ಲಿ ಮೊಬೈಲ್ ಇಟ್ಕೊಂಡು.
ನಮ್ಮ ಚಿಕ್ಕದಿರುವಾಗ ನಮ್ಮ ಫಸ್ಟ್ ಮೊಬೈಲು. ಈಗ ನೋಡಿ ಆಗ್ತಾರೆ ಹೋಗ್ತಿದ್ದೀನಿ ಆಗಲ್ಲ. ಅದು ಒಂದೇ ದಿವಸದಲ್ಲಿ ಹಾಳು ಮಾಡದಿದ್ದರೆ ನೆಮ್ಮದಿಲ್ಲ ನಮಗೆಲ್ಲ. ನೋಡಿ ಫುಲ್ಲು ಇಲ್ಲಿಂದ ಅಲ್ಲಿಗೆ ಕಾಂಕ್ರೀಟ್ ರೋಡು. ಸುಮ್ಮನೆ ಹೀಗೆ ಬರ್ತಾ ಇರ್ತೇವೆ ವಾಕಿಂಗ್ ಅಂತೇಳಿ ಸಾಯಂಕಾಲ ಹೊತ್ತು. ಫುಲ್ಲು ಮೋಡ ಸೆಕೆ ಆಗ್ತಾ ಉಂಟು. ಸ್ವಲ್ಪ ಹೊತ್ತಿದ್ದು ಮತ್ತೆ ಹೋಗೋದು ಮನೆಗೆ. ಹಾಗೆ ಕಿರಿಸ್ಲಿಕ್ಕೆ ನಂಬರ್ 1 ಇದ್ದಾಳೆ ನಮ್ಮವಳು. ಅಕ್ಕನಿಗೆ ಕಾಂಪಿಟಿಷನ್ ಕೊಡ್ತಾಳೆ. ಇಬ್ಬರು ಸೇರಿದರೆ ಕಿವಿ ಬಿಡ್ಲಿಕ್ಕೆ ಆಗೋದಿಲ್ಲ ನೋಡಿ. ಅವಳಿಗೆ ಕ್ಯಾರೇ ಇಲ್ಲ, ಬಿದ್ದರೂ ಸಹ ಓಡ್ದು ನೋಡಿ ಒಮ್ಮೆ. ಎಂತ ಗಿಡ್ಕೋದು ನೋಡಿ. ಇವಳಿಗೆ ಇಳಿವಾಗ ಹತ್ತುವಾಗೆಲ್ಲ ಕೈ ಹಿಡ್ಕೊಳ್ಬಾರ್ದು. ಅವಳೊಬ್ಬಳೇ ಹೋಗಬೇಕು ಅಂತ. ಬಿದ್ದು ಬಿದ್ದು ಎದ್ದು ಎದ್ದು ಹೋಗುದು ಮತ್ತೆ. ನೋಡಿ 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 ಡುಮ್ಮ. ಹಾಂ ನೋಡಿ ಓಡ್ದು ನೋಡಿ ಓಡ್ದು. ನೋಡಿ ಇದು ಆ್ಯಕ್ಚುಲಿ ಹೊಸ ಟ್ಯಾಂಕಿ, ಇತ್ತೀಚೆಗೆ ತಂದದ್ದು. ಇಲ್ಲೊಂದು ಹಳೆ ಸಿಮೆಂಟಿದ್ದು ಟ್ಯಾಂಕಿ ಉಂಟು ನೋಡಿ ಇಲ್ಲಿ. ಇದು ಏನಾಗಿತ್ತಂದರೆ ಅಲ್ಲಿ ಇದರ ಕೆಳಗಡೆ ಬರೆ ಇರೋದು. ಮೊನ್ನೆ ಮಳೆಗಾಲ ಇದಾಗಿದೆ ಅಂತ, ಮಳೆಗೆ ಅಲ್ಲಿ ಜರ್ದಿದೆ. ಜರ್ದು ಸ್ವಲ್ಪ ಜರ್ದ್ರೆ ನೆಕ್ಸ್ಟ್ ಟ್ಯಾಂಕಿ ಇರುವುದಿಲ್ಲಿ. ನೀರು ತುಂಬಿಸಿದರೆ ಕಷ್ಟ ಅಂತ ಹೇಳಿ ಹೊಸ ಟ್ಯಾಂಕಿ ತಂದದ್ದು. ಈಗ ಇದರಲ್ಲಿ ನೀರು ತುಂಬಿಸೋದಿಲ್ಲ, ಹೊಸ ಟ್ಯಾಂಕಿಯನ್ನೇ ಉಪಯೋಗ ಮಾಡೋದು. ಆಯಿತು, ಮೊಬೈಲ್ನ ಆಯುಷ್ಯ ಮುಗೀತು ಇವತ್ತಿಗೆ. ಮೊಬೈಲ್ ಇವತ್ತೇ ಹುಟ್ಟಿದ್ದು ಇವತ್ತೇ ಸತ್ತಿದ್ದು ಕೂಡ. ಸುಮ್ಮನೆ ಒಂದೇ ದಿವಸಕ್ಕೆ ಅಷ್ಟೇ. ಅದನ್ನು ತಂದು ಕೂಡಲೇ ರಿಪೇರಿ ಮಾಡಿ ಹಾಳು ಮಾಡಿ ಆಯಿತು ಅಷ್ಟೇ. ಒಂದು ಸಲ ಇವತ್ತು ರಾತ್ರಿಗೆ ಶಾವಿಗೆ ನಮ್ಮಲ್ಲಿ ಸ್ಪೆಷಲ್. ಅದ್ವಿಕಾ ಉತ್ತುತ್ತಾ ಇದ್ದಾಳೆ ಇಲ್ಲಿ. ನೀನೇ ಫುಲ್ ಮಾಡೋದು? ಒಂದಾಯ್ತಾ ಈಗ? ಈಗ ನಾವು ಎರಡನೇದು ಮಾಡಬೇಕು. ಎಲ್ಲ ಮಾಡ್ಕೊಂಡು ಬೇಕಾಗಿತ್ತು. ಈಗ ಎರಡನೇದು ಮಾಡ್ಬೇಕಂತ. ಹಾಕಿದ್ರೆ ನೋಡಿ ಚೆನ್ನಾಗಿದೆ ಅಲ್ಲ, ಬಿಳಿ ಬಣ್ಣದ್ದು. ತಿನ್ನಕ್ಕೂ ಆಗುತ್ತೆ. ತಿನ್ಲಿಕ್ಕೆಲ್ಲ ಮಾಡುದು? ತಿನ್ಲಿಕ್ಕೆ ಮಾಡೋದು. ಬೇಸಂಗಿಲ್ಲ ಅಂತ ತಿನ್ಬಹುದು. ಬೇಸಂಗಿಲ್ಲ. ಉಂಡೆ ಮಾಡಿ ಬೇಯಿಸುವುದು, ಅದನ್ನ ಒತ್ತುವುದು ಅಷ್ಟೇ, ಮತ್ತೆ ತಿನ್ನುವುದು. ಹೌದು. ಮತ್ತೆ ನೂಡಲ್ಸ್ ತರ. ನೂಡಲ್ಸ್ ತರ ಸೂಪರ್ ಇದೆ. ಬನ್ನಿ.
ಟಮಾಟೆಯನ್ನು ಅಯ್ಯೋ ದೇವ ಇಲ್ಲಿದೆ ನೋಡಿ. ಅಯ್ಯೋ ನಮ್ಮ ಅಜ್ಜಿ ಮಾಡ್ಕೊಡ್ತಾರೆ. ಈಗ ಇದನ್ನ ಹಿಂಗೆ ಮಾಡ್ಬೇಕು. ವಾಪಸ್ ಕೆಳಗಡೆ ಹೋಗ್ತಾ ಇರುತ್ತೆ ನೋಡಿ, ಸ್ಲೋ ಆಗಿ ನೋಡಿ. ನಾವು ಜಾಸ್ತಿ ಹೊತ್ತು ಮಾಡಿದ್ರೆ ಅದು ಹಂಗೆ ಆಗುತ್ತೆ. ನಾವು ಬೇಗ ಬೇಗ ಮಾಡಿದ್ರೆ ಅದು ಬೇಗ ಬೇಗ ಹೋಗುತ್ತೆ ನೋಡಿ. ಒತ್ತಿದೆ. ವಾ, ನಮಗೆ ಈ ತರ ಮಾಡೋದು ತುಂಬಾ ಇಷ್ಟ. ಗೊತ್ತಿಲ್ಲ, ಚಿಕ್ಕವಳಿರುವಾಗ ನಾವು ಮಾಡಲೇ ಇಲ್ಲ. ನಮ್ಮ ಅಜ್ಜ ಮಾಡ್ಕೊಂಡಿದ್ದು. ನಮ್ಮ ಅಜ್ಜಿಗೂ ಸಹ ತುಂಬಾ ಕೆಲಸ ಇತ್ತು. ಅದಕ್ಕೆ ನಾನು ಒಬ್ಬಳೇ ಆಟ ಆಡ್ಕೊಂಡಿದ್ದೆ ಚಿಕ್ಕವಳಿರುವಾಗ. ಈಗ ನಮ್ಮ ತಂಗಿ ಸಹ ಇದ್ದಾಳಲ್ಲ. ಶಾವಿಗೆಗೆ ಕಾಯಿ ಹಾಲು ಮಾಡಿದ್ದು. ಸಾಂಬಾರೆಲ್ಲ ಮಾಡ್ತಾರೆ, ನಾವಿವತ್ತು ಕಾಯಿ ಹಾಲು ಮಾಡಿದ್ದು. ಇದನ್ನು ಒಗ್ಗರಣೆ ಕೂಡ ಹಾಕ್ತಾರೆ. ಒಗ್ಗರಣೆ ಮಾಡಿ ಇದನ್ನು ಮಿಕ್ಸ್ ಮಾಡೋದು ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ಊಟ ಮಾಡೋದು, ನೀವು ಊಟ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ತೆ.